ಮತ್ತೊಮ್ಮೆ ಕದನ ವಿರಾಮದ ಕ್ರೆಡಿಟ್ ಅನ್ನು ತೆಗೆದುಕೊಂಡಿದ್ದಾರೆ ಡೊನಾಲ್ಡ್ ಟ್ರಂಪ್. ಭಾರತ ಮತ್ತು ಪಾಕಿಸ್ತಾನ ಕದನ ವಿರಾಮಕ್ಕೆ ಒಪ್ಪಿಗೆಯನ್ನ ಸೂಚಿಸಿವೆ. ಇದರ ಕ್ರೆಡಿಟ್ ಅನ್ನು ಮತ್ತೊಮ್ಮೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ತೆಗೆದುಕೊಂಡಿದ್ದಾರೆ. ಪರಮಾಣು ಸಂಘರ್ಷವನ್ನ ತಡೆದಿದ್ದೇವೆ ಎಂದಿದ್ದಾರೆ ಟ್ರಂಪ್. ಕದನ ವಿರಾಮ ಘೋಷಿಸದಿದ್ರೆ ವ್ಯಾಪಾರ ಬಂದ್ ಅಂತ ಹೇಳಿದ್ದೆ. ಎರಡೂ ದೇಶಗಳ ಜೊತೆಗಿನ ವ್ಯಾಪಾರವನ್ನ ಬಂದ್ ಮಾಡ್ತೀವಿ, ವ್ಯಾಪಾರ ಮಾಡಲ್ಲ ಅಂತ ಹೇಳಿದ್ದೆ ಅನ್ನೋ ಮೂಲಕ ಇದೀಗ ಕದನ ವಿರಾಮ ಒಪ್ಪಿಗೆಯ ಭಾರತ ಮತ್ತು ಪಾಕಿಸ್ತಾನದ ನಿರ್ಧಾರವನ್ನ ಡೊನಾಲ್ಡ್ ಟ್ರಂಪ್ ಅವರು ಶ್ಲಾಘಿಸೋದ್ರ ಜೊತೆಗೆ ಅದರ ಕ್ರೆಡಿಟ್ ಅನ್ನ ಕೂಡ ತಗೊಂಡಿದ್ದಾರೆ. Let me say a few words about the historic events that took place over the last few days. On Saturday, my administration helped broker a full and immediate ceasefire, I think a permanent one, between India and Pakistan, ending a dangerous conflict of two nations with lots of nuclear weapons. And they were going at it hot and heavy, and it was seemingly not going to stop. And I'm very proud to let you know that the leadership of India and Pakistan was unwavering, powerful, but unwavering in both cases, and having these, they really were, from the standpoint of having the strength and the wisdom and fortitude to fully know and to understand the gravity of the situation. And we helped a lot. And we helped also with trade. I said, come on, we're going to do a lot of trade with you guys. Let's stop it. Let's stop it. If you stop it, we're doing trade. If you don't stop it, we're not going to do any trade. People have never really used trade the way I used it. That I can tell you. And all of a sudden they said, I think we're going to stop. If you don't stop it, we're not going to do any trade. People have never really used trade the way I used it. That I can tell you. And all of a sudden they said, I think we're going to stop. And they have. And they did it for a lot of reasons, but trade is a big one. We're going to do a lot of trade with Pakistan. We're going to do a lot of trade with India. We're negotiating with India right now. We're going to be soon negotiating with Pakistan. And we stopped the nuclear conflict. I think it could have been a bad nuclear war. Millions of people could have been killed. So I'm very proud of that. I also want to thank Vice President Vance and Secretary of State Rubio for their work and efforts. They worked very hard on that. We also, as you know, created a situation where the Houthis for the ಇದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮಾತು. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಘರ್ಷಕ್ಕೆ ಇದೀಗ ಅಲ್ಪ ವಿರಾಮ ಬಿದ್ದಿದೆಯಲ್ಲ, ಕದನ ವಿರಾಮಕ್ಕೆ ಒಪ್ಪಿಗೆಯನ್ನ ಭಾರತ ಪಾಕ್ ಸೂಚಿಸಿದೆಯಲ್ಲ, ಅದರ ಕ್ರೆಡಿಟ್ ಅನ್ನ ಮತ್ತೊಮ್ಮೆ ಅಮೆರಿಕ ತೆಗೆದುಕೊಳ್ತಾ ಇದೆ. ತಮ್ಮ ಮಧ್ಯಸ್ಥಿಕೆಯಿಂದ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಆಗಬೇಕಾಗಿದ್ದಂತಹ ಬಹುದೊಡ್ಡ ಸಂಘರ್ಷ ನಿಂತಿದೆ ಅಂತ ಹೇಳಿ ಟ್ರಂಪ್ ಅವರು ಮಾತನಾಡಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಡೊನಾಲ್ಡ್ ಟ್ರಂಪ್ ಅವರು ಮತ್ತೊಮ್ಮೆ ತಮ್ಮ ಮಧ್ಯಸ್ಥಿಕೆಯನ್ನ ಭಾರತ ಮತ್ತು ಪಾಕಿಸ್ತಾನದ ವಿಚಾರದಲ್ಲಿ ಮಧ್ಯಸ್ಥಿಕೆ ಏನು ವಹಿಸಿದ್ರೋ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಟ್ಕೊಂಡಿದ್ದಾರೆ, ಕ್ರೆಡಿಟ್ ಅನ್ನ ಕೊಟ್ಕೊಂಡಿದ್ದಾರೆ. ಒಂದು ವೇಳೆ ಭಾರತ ಮತ್ತು ಪಾಕಿಸ್ತಾನ ಇದೇ ರೀತಿಯಾಗಿ ಸಂಘರ್ಷವನ್ನ ಮುಂದುವರಿಸಿದ್ರೆ ವ್ಯಾಪಾರವನ್ನೇ ಬಂದ್ ಮಾಡೋದರ ಕುರಿತು ನಾನು ಎಚ್ಚರಿಕೆಯನ್ನ ನೀಡಿದ್ದೆ ಅಂತ ಹೇಳಿದ್ದಾರೆ. ಮತ್ಯಾವೆಲ್ಲ ವಿಚಾರಗಳ ಬಗ್ಗೆ ಅವರು ಪ್ರಸ್ತಾಪಿಸಿದ್ರು ಅಂತ? ಹೌದು ಮಧುಶ್ರೀ, ಬಹುಮುಖ್ಯವಾಗಿ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಏರ್ಪಟ್ಟಿದ್ದಂಥ ಒಂದು ದೊಡ್ಡ ಸಂಘರ್ಷ ಏನಿದೆ, ಈ ಸಂಘರ್ಷವನ್ನ ಕದನ ವಿರಾಮ ಮಾಡುವಂತಹ ವಿಚಾರವಾಗಿ ಅಮೆರಿಕ ಮಧ್ಯಸ್ಥಿಕೆ ವಹಿಸಿತ್ತು ಅನ್ನುವಂಥದ್ರ ಬಗ್ಗೆ ಈಗ ಮತ್ತೆ ಟ್ರಂಪ್ ಸ್ಪಷ್ಟಪಡಿಸಿರುವಂತಹದ್ದು. ಕದನ ವಿರಾಮವನ್ನ ಟ್ರಂಪ್ ಅವರೇ ಘೋಷಣೆಯನ್ನ ಮಾಡಿದ್ರು. ಮುಖ್ಯವಾಗಿ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಕದನ ವಿರಾಮ ಆಗ್ತಿದೆ ಅನ್ನುವಂಥದ್ದನ್ನ ಅವರೇ ಮೊದಲಿಗೆ ಟ್ವೀಟ್ ಮಾಡಿ ನಮ್ಮ ಮಾತನ್ನ ಎರಡೂ ರಾಷ್ಟ್ರಗಳು ಒಪ್ಕೊಂಡಿದ್ದಾವೆ, ಕದನ ವಿರಾಮ ಇದೆ, ಎರಡೂ ರಾಷ್ಟ್ರಗಳು ದಾಳಿ ಪ್ರತಿದಾಳಿ ಮಾಡೋದಿಲ್ಲ ಅನ್ನುವಂಥದ್ದನ್ನ ಟ್ರಂಪ್ ಅವರೇ ಟ್ವೀಟ್ ಮಾಡುವ ಮೂಲಕ ಘೋಷಣೆಯನ್ನ ಮಾಡಿದ್ರು. ಈಗ ಮತ್ತೆ ಈ ಕದನ ವಿರಾಮವನ್ನು ಘೋಷಣೆ ಮಾಡಿರೋದ್ರ ಬಗ್ಗೆ ಮತ್ತೊಮ್ಮೆ ಕ್ರೆಡಿಟ್ ಅನ್ನ ಈಗ ಟ್ರಂಪ್ ತೆಗೆದುಕೊಳ್ತಿದ್ದಾರೆ. ಮತ್ತೆ ಎರಡೂ ರಾಷ್ಟ್ರಗಳು ಪರಮಾಣು ಶಕ್ತಿಯನ್ನ ಹೊಂದಿರುವಂತಹ ರಾಷ್ಟ್ರಗಳು, ಎರಡೂ ರಾಷ್ಟ್ರಗಳು ಪರಮಾಣು ಸಂಘರ್ಷಕ್ಕೆ ಇಳಿದಿದ್ವು, ಅದನ್ನ ನಾನು ತಪ್ಪಿಸಿದ್ದೇವೆ, ನಮ್ಮ ಮಧ್ಯಸ್ಥಿಕೆಯಿಂದ ಅದು ತಪ್ಪಿ ಹೋಗಿದೆ. ಮತ್ತೆ ನಾನು ಇನ್ನೊಂದು ಎಚ್ಚರಿಕೆಯನ್ನ ಕೊಟ್ಟಿದ್ದೆ, ಏನು ಅಂತಂದ್ರೆ ಇದೇ ರೀತಿಯಾದ ಸಂಘರ್ಷ ಮುಂದುವರೆದ್ರೆ ವ್ಯಾಪಾರ ವಹಿವಾಟನ್ನ ಎರಡೂ ರಾಷ್ಟ್ರಗಳಿಗೂ ಕೂಡ ಬಂದ್ ಮಾಡಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆ
ಎಚ್ಚರಿಕೆಯನ್ನು ಕೊಟ್ಟಿದೆ. ಈ ನಮ್ಮ ಎಚ್ಚರಿಕೆಯಿಂದ ಅವರಿಬ್ಬರು ಕೂಡ ಅಂದ್ರೆ ಭಾರತ ಹಾಗೂ ಪಾಕಿಸ್ತಾನ ಎರಡೂ ರಾಷ್ಟ್ರಗಳು ಕದನ ವಿರಾಮವನ್ನು ಘೋಷಿಸಿವೆ. ಮತ್ತು ಇದು ಶಾಶ್ವತವಾದಂತಹ ಕದನ ವಿರಾಮ ಆಗಿರುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳಿರುವಂತಹದ್ದು. ಅಂದ್ರೆ ಬಹು ಮುಖ್ಯವಾಗಿ ಭಾರತದಲ್ಲೂ ಕೂಡ ಅದೇ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಎರಡೂ ರಾಷ್ಟ್ರಗಳ ನಡುವೆ ಅಮೆರಿಕಕ್ಕೆ ಏನು ಕೆಲಸ ಅನ್ನುವಂತಹ ನಿಟ್ಟಿನಲ್ಲಿ, ಯಾಕಂತಂದ್ರೆ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಸಂಘರ್ಷ ನಡೀತಾ ಇದೆ. ಭಾರತ ಕೇಳ್ತಿರುವಂತದ್ದೇನು ಪಾಕಿಸ್ತಾನದ ವಿಚಾರವಾಗಿ, ಅಲ್ಲಿರುವಂತ ಉಗ್ರವಾದ ನಾಶ ಆಗಬೇಕು, ಬಹು ಮುಖ್ಯವಾಗಿ ಉಗ್ರ ಸಂಘಟನೆಗಳು ನಾಶ ಆಗಬೇಕು. ಅದು ಭಾರತದ ಒತ್ತಾಯ ಆಗಿತ್ತು, ಮತ್ತೆ ಭಾರತದ ಸಂಘರ್ಷ ಕೂಡ ಅದೇ ಆಗಿತ್ತು. ಆದ್ರೆ ಇಲ್ಲಿ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಮುಖ್ಯವಾಗಿ ಸಂಧಾನಕಾರರಾಗಿ ಮಧ್ಯಸ್ಥಿಕೆಯಾಗಿ ಈಗ ಟ್ರಂಪ್ ಬಂದಿರುವಂತಹದ್ದು, ಅಮೆರಿಕ ಬಂದಿರುವಂತಹದ್ದು, ಇದರ ಕ್ರೆಡಿಟ್ ಅನ್ನ ಅವರು ತಗೊಳ್ತಿರುವಂತಹದ್ದು. ಇಲ್ಲಿ ವಿರೋಧ ಪಕ್ಷಗಳು ಕೂಡ ಅದನ್ನೇ ಪ್ರಶ್ನೆ ಮಾಡ್ತಿವೆ. ಇದುವರೆಗೂ ಕೂಡ ಭಾರತ ಹಾಗೂ ಪಾಕಿಸ್ತಾನದ ಮಧ್ಯೆ ಆಗಿರ್ಬೋದು, ಕಾಶ್ಮೀರದ ವಿಚಾರ ಆಗಿರ್ಬೋದು, ಇಲ್ಲಿ ಯಾವುದೇ ಕಾರಣಕ್ಕೂ ಮೂರನೇ ಮಧ್ಯಸ್ಥಿಕೆ ರಾಷ್ಟ್ರ ಬರಬಾರದು, ಮೂರನೇ ರಾಷ್ಟ್ರ ಬಂದು ಇಲ್ಲಿ ತಲೆ ಹಾಕಬಾರದು ಅನ್ನುವಂಥ ನಿಟ್ಟಿನಲ್ಲಿ ಶಿಮ್ಲಾ ಒಪ್ಪಂದ ಕೂಡ ಅದೇ ಆಗಿತ್ತು. ಅವೆಲ್ಲವನ್ನ ಮುರಿದುಕೊಂಡು ಈಗ ಅಮೆರಿಕ ಈಗ ನಮ್ಮ ಎರಡು ರಾಷ್ಟ್ರಗಳ ಮಧ್ಯೆ ಮಧ್ಯಸ್ಥಿಕೆಯನ್ನು ವಹಿಸ್ತಿದೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದನ್ನ ಕಾಂಗ್ರೆಸ್ ನಾಯಕರುಗಳು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಈಗ ಮತ್ತೊಮ್ಮೆ ಟ್ರಂಪ್ ಅವರು ಅದೇ ರೀತಿಯಾದಂತಹ ಉಲ್ಲೇಖವನ್ನ ಮಾಡಿದ್ದಾರೆ. ನಮ್ಮ ಮಧ್ಯ ಪ್ರವೇಶದಿಂದನೇ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಕದನ ವಿರಾಮ ಘೋಷಣೆ ಆಗಿದೆ ಮತ್ತು ಇದು ಶಾಶ್ವತವಾಗಿರುತ್ತೆ. ಒಂದು ವೇಳೆ ಕದನ ವಿರಾಮ ಘೋಷಣೆ ಆಗದಿದ್ರೆ ಎರಡೂ ರಾಷ್ಟ್ರಗಳು ಕೂಡ ನ್ಯೂಕ್ಲಿಯರ್ ವೆಪನ್ಗಳ ಮೂಲಕ ಸಂಘರ್ಷಕ್ಕೆ ಇಳಿದಿದ್ರು. ದೊಡ್ಡ ಅನಾಹುತವನ್ನು ನಾವು ತಪ್ಪಿಸಿದ್ದೇವೆ. ಮತ್ತೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದು ಏನು ಅನ್ನುವಂತಂದ್ರೆ ಎರಡೂ ರಾಷ್ಟ್ರಗಳ ನಡುವೆ ನಾವು ವ್ಯಾಪಾರವನ್ನ ಬಂದ್ ಮಾಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ವು. ಹಾಗಾಗಿ ಎರಡೂ ರಾಷ್ಟ್ರಗಳು ಈಗ ಕದನ ವಿರಾಮವನ್ನು ಘೋಷಿಸಿವೆ ಅನ್ನುವಂಥದ್ದನ್ನ ಅವರು ಕ್ರೆಡಿಟ್ ಅನ್ನ ತೆಗೆದುಕೊಳ್ಳೋದಕ್ಕೆ ನೋಡ್ತಾ ಇದ್ದಾರೆ. ಮತ್ತೆ ಇದು ಸಹಜವಾಗಿಯೇ ಭಾರತದಲ್ಲಿ ಒಂದು ರಾಜಕೀಯ ಚರ್ಚೆಗೆ ಇದು ಕಾರಣ ಆಗುವ ಸಾಧ್ಯತೆ ಇದೆ. ಯಾಕೆಂದ್ರೆ ಟ್ರಂಪ್ ಮತ್ತೆ ಅಮೆರಿಕ ಏನು ಮಧ್ಯಸ್ಥಿಕೆಯನ್ನು ವಹಿಸ್ತಾ ಇರುವಂತದ್ದು ಮತ್ತೆ ತನ್ನ ಇಡೀ ಸಂಪೂರ್ಣ ಕ್ರೆಡಿಟ್ ಅನ್ನ ಟ್ರಂಪ್ ತೆಗೆದುಕೊಳ್ತಿರೋದು ನೋಡಿದ್ರೆ ಇದು ರಾಜಕೀಯ ಸಂಘರ್ಷಕ್ಕೆ ಇದು ಎಡೆ ಮಾಡಿಕೊಡುವಂತಹ ವಿಚಾರ ಆಗುತ್ತೆ. ಮಧುಶ್ರೀ, ಧನ್ಯವಾದ ಹರೀಶ್, ತಮ್ಮ ಮಾಹಿತಿಗಾಗಿ.